ಮಹಾರಾಷ್ಟ್ರದಲ್ಲಿ ಪುರಸಭೆ ಚುನಾವಣೆಗಳು ನಡೀತಾ ಇವೆ. ಅಲ್ಲಿನ ಅಂಬರ್ನಾಥ್ ಪುರಸಭೆಯಲ್ಲಿ ಏಕನಾಥ್ ಶಿಂಧೆ ನೇತೃತ್ವದ ಪಕ್ಷಕ್ಕೆ ಹೊಡೆತ ಕೊಡಲು ಕಾಂಗ್ರೆಸ್ ಮತ್ತು ಬಿಜೆಪಿ ಒಟ್ಟಾಗಿವೆ ಎಂಬುದು ಈಗ ದೊಡ್ಡ ಚರ್ಚೆಯ ವಿಷಯ. ಅಂಬರ್ನಾಥ್ ಮತ್ತು ಅಕೋಟ್ ಪುರಸಭೆಗಳಲ್ಲಿನ ರಾಜಕೀಯ ಕುತಂತ್ರಗಳು ಆಘಾತಕಾರಿ ಎನ್ನಿಸಿವೆ. ಸೈದ್ಧಾಂತಿಕತೆ ಎನ್ನುವುದನ್ನೇ ಇಲ್ಲಿ ಮುಗಿಸಿ ಹಾಕಲಾಗಿದೆ. ಥಾಣೆ ಜಿಲ್ಲೆಯ ಅಂಬರ್ನಾಥ್ ಎಂಬ ಪಟ್ಟಣದಲ್ಲಂತೂ ಕಳೆದೊಂದು ದಶಕದಿಂದ ಕಾಂಗ್ರೆಸ್ ಮುಕ್ತ ಭಾರತದ ಮಾತನಾಡ್ತಾ ಬಂದಿರುವ ಬಿಜೆಪಿ ಊಹೆಗೂ ಮೀರಿದ ಹೆಜ್ಜೆಯನ್ನಿಟ್ಟಿದೆ. ರಾಜ್ಯ ಮಟ್ಟದಲ್ಲಿ ತಮ್ಮದೇ ಮಿತ್ರ ಪಕ್ಷವಾದ ಶಿವಸೇನೆ ಏಕನಾಥ್ ಶಿಂಧೆ ಬಣವನ್ನು ಬದಿಗೆ ಸರಿಸಲು ಬಿಜೆಪಿ ಅಂಬರ್ನಾಥ್ ವಿಕಾಸ್ ಅಘಾಡಿಯನ್ನು ರಚಿಸಿದೆ. ಅಲ್ಲಿ ಬಿಜೆಪಿ ತನ್ನ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಮತ್ತು ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿ ಜೊತೆಗೆ ಕೈ ಜೋಡಿಸಿದೆ. ಅಂಬರ್ನಾಥ್ ಪುರಸಭೆಯ ಒಟ್ಟು ಕೌನ್ಸಿಲರ್ಗಳ ಸಂಖ್ಯೆ 60. ಅದರಲ್ಲಿ ಶಿವಸೇನೆ ಶಿಂಧೆ ಬಣ 27 ಸ್ಥಾನಗಳನ್ನು ಹೊಂದಿದೆ. ಬಿಜೆಪಿ, ಕಾಂಗ್ರೆಸ್, ಎನ್ಸಿಪಿ ಒಟ್ಟಾಗಿ 31 ಸ್ಥಾನಗಳಲ್ಲಿವೆ. ಬಿಜೆಪಿ ಏಕನಾಥ್ ಶಿಂಧೆ ಅವರೊಂದಿಗೆ ರಾಜ್ಯ ಮಟ್ಟದ ಮೈತ್ರಿಯಲ್ಲಿದ್ದರೂ ಸ್ಥಳೀಯವಾಗಿ ಅವರನ್ನು ಬದಿಗಿಡಲು ನಿರ್ಧರಿಸಿತು. ಇದು ಮಹಾರಾಷ್ಟ್ರದಲ್ಲಿ ಬೆಳೆಯುತ್ತಾ ಇರುವ ಪ್ರವೃತ್ತಿಗೆ ಮತ್ತೊಂದು ಉದಾಹರಣೆ. ಕ್ವಿಂಟ್ ವೆಬ್ಸೈಟ್ನ ಬರಹದಲ್ಲಿ ಸುನಿಲ್ ಗಟಾಡೆ ಮತ್ತು ವೆಂಕಟೇಶ್ ಕೇಸರಿ ಹೇಳಿರುವಂತೆ, ರಾಹುಲ್ ಗಾಂಧಿ ಆರ್ಎಸ್ಎಸ್ ವಿರುದ್ಧ ದೇಶದಾದ್ಯಂತ ನಡೆಸಿದ ಸೈದ್ಧಾಂತಿಕ ಹೋರಾಟದಿಂದ ಕಾಂಗ್ರೆಸ್ನ ತಳಮಟ್ಟದ ಕಾರ್ಯಕರ್ತರು ಸಂಪೂರ್ಣ ಪ್ರಭಾವಿತರಾಗಿಲ್ಲ. ಇದು ಆ ಪಕ್ಷದ ಹೈಕಮಾಂಡ್ ಹೇಳುವುದಕ್ಕೂ ತಳಮಟ್ಟದಲ್ಲಿ ಅಧಿಕಾರದ ಉಳಿವಿಗಾಗಿ ನಡೆದುಕೊಳ್ಳುತ್ತಿರುವುದಕ್ಕೂ ದೊಡ್ಡ ವ್ಯತ್ಯಾಸ ಇದೆ ಎಂಬುದನ್ನು ತೋರಿಸಿದೆ. ಕಾಂಗ್ರೆಸ್ ಕಾರ್ಯಕರ್ತರೊಳಗೆ ಸಂಘ ಪರಿವಾರದ ಮಂದಿ ಇದ್ದಾರೆ ಎನ್ನುವಂತಹ ಸ್ಥಿತಿ ಇದಾಗಿದೆ. ಮತ್ತಿದು ಕೇವಲ ಅಧಿಕಾರದ ಕಾರಣಕ್ಕಾಗಿ ಕಾಣಿಸಿರುವ ಬದಲಾವಣೆ. ಇನ್ನು ಅಕೋಲಾ ಜಿಲ್ಲೆಯ ಅಕೋಟ್ನಲ್ಲಿ ಬಿಜೆಪಿ ಎಐಎಂಐಎಂ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದು ವಾಸ್ತವವೇ ಬದಲಾಗಿದೆ. ವರ್ಷಗಳಿಂದಲೂ ಎಐಎಂಐಎಂ ಅನ್ನ ಕೋಮುವಾದಿ ಅಂತ ಬಿಜೆಪಿ ಹೇಳ್ತಾ ಇದೆ. ಇನ್ನೊಂದೆಡೆ ಕೇಸರಿ ಪಕ್ಷದ ವಿರುದ್ಧದ ಧ್ವನಿಯಾಗಿ ಎಐಎಂಐಎಂ ತನ್ನ ಬ್ರ್ಯಾಂಡ್ ಅನ್ನು ನಿರ್ಮಿಸಿದೆ. ಆದರೂ ಅಕೋಟ್ ಮುನ್ಸಿಪಲ್ ಕೌನ್ಸಿಲ್ನಲ್ಲಿ ಈ ಎರಡೂ ಒಂದಾಗಿವೆ. ಅಕೋಟ್ ವಿಕಾಸ್ ಮಂಚ್ ಹೆಸರಿನಲ್ಲಿ ಬಿಜೆಪಿ ಅಧಿಕಾರ ಉಳಿಸಿಕೊಳ್ಳಲು ಎಐಎಂಐಎಂ ಜೊತೆಗೆ ಕೈ ಜೋಡಿಸಿದೆ. ಇದರೊಂದಿಗೆ ಮೌಲ್ಯಗಳನ್ನೇ ಮರೆತು ಬಿಡುವ ಅಧಿಕಾರ ರಾಜಕೀಯ ಮುನ್ನೆಲೆಗೆ ಬಂದಿದೆ. ಈ ಮೈತ್ರಿಗಳನ್ನು ಅಭಿವೃದ್ಧಿ ರಂಗ ಎಂದು ಹೆಸರಿಸುವ ಮೂಲಕ ಪಕ್ಷಗಳು ನಿಜವಾಗಿಯೂ ಏನು ಸಾಧಿಸಲು ಹೊರಟಿವೆ? ಅಧಿಕಾರವಿಲ್ಲದೆ ಇರಲು ಸಾಧ್ಯವಿಲ್ಲದ ಪಕ್ಷಗಳು ಅಧಿಕಾರಕ್ಕಾಗಿ ನೀತಿ ಮರೆಯುತ್ತವೆ ಎಂಬುದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಆರ್ಎಸ್ಎಸ್ ಸಂಘ ಪರಿವಾರದ ನೈತಿಕ ಮತ್ತು ಸೈದ್ಧಾಂತಿಕ ಆತ್ಮ ಎಂದು ದೀರ್ಘಕಾಲದಿಂದ ಹೇಳಿಕೊಂಡು ಬಂದಿದೆ. ಅಧಿಕಾರ ರಾಜಕೀಯಕ್ಕಿಂತ ಪಾತ್ರ ನಿರ್ಮಾಣಕ್ಕೆ ಆದ್ಯತೆ ನೀಡುವ ಮಾತನಾಡ್ತಿದೆ. ಆದರೆ ಇಲ್ಲಿನ ಈ ಅಪವಿತ್ರ ಮೈತ್ರಿಗಳ ಬಗ್ಗೆ ಅದು ಯಾಕೆ ಮಾತನಾಡ್ತಾ ಇಲ್ಲ? ಬಿಜೆಪಿಯ ವಿಭಜನೆ ರಾಜಕೀಯ ಮತ್ತು ಪಕ್ಷಾಂತರ ರಾಜಕೀಯವನ್ನು ಆರ್ಎಸ್ಎಸ್ ನಿರಾಕರಿಸಿಲ್ಲ, ಬದಲು ಒಳಗೊಳಗೆ ಒಪ್ಪಿದೆ ಎಂಬುದು ಇಲ್ಲಿ ಸ್ಪಷ್ಟವಾಗ್ತದೆ. ಗೆಲ್ಲಬೇಕು ಅಷ್ಟೇ ಎಂಬ ನಿಲುವನ್ನು ಅದು ಒಪ್ಪಿಕೊಂಡಿದೆ ಎಂಬುದು ತಿಳಿಯುತ್ತದೆ. ಅಧಿಕಾರವಿದ್ದರೆ ಸಿದ್ಧಾಂತವನ್ನು ಹೇಗಾದರೂ ಕಾರ್ಯಗತಗೊಳಿಸಬಹುದು ಎಂಬಲ್ಲಿಗೆ ಬಂದು ಮುಟ್ಟಿರುವ ಹಾಗಿದೆ. ಮಹಾರಾಷ್ಟ್ರದಲ್ಲಿನ ಬಿಜೆಪಿಯ ತಂತ್ರ ಪಕ್ಕಾ ರಾಜಕೀಯ ಆಟ ಮಾತ್ರವಾಗಿದೆ. 3 ವರ್ಷಗಳ ಹಿಂದೆ ಶಿವಸೇನೆ ಮತ್ತು ಎನ್ಸಿಪಿಯನ್ನು ವಿಭಜಿಸುವ ಮೂಲಕ ಅದು ಪಕ್ಷದ ನಿಷ್ಠೆಯ ಕಲ್ಪನೆಯನ್ನೇ ಛಿದ್ರಗೊಳಿಸಿತು. ಈಗ ಅದೇ ಚೂರಾದ ಪಕ್ಷಗಳನ್ನು ಮತ್ತೆ ಒಂದು ಮೈತ್ರಿಯೊಳಗೆ ಜೋಡಿಸಲಾಗ್ತಾ ಇದೆ. ಹೀಗಾಗಿ ಅಂಬರ್ನಾಥ್ ಮತ್ತು ಅಕೋಟ್ ಇವೆರಡರ ಸಂದರ್ಭದಲ್ಲಿ ರಾಜಕಾರಣಿಗಳು ಮರುಳರೋ ಅಥವಾ ಮತದಾರರು ಮರುಳರೋ ಎಂಬ ಪ್ರಶ್ನೆ ಹೇಳುತ್ತದೆ. ರಾಜಕಾರಣಿಗಳು ಗೆಲ್ಲುವ ಆಟವಾಡ್ತಾ ಇದ್ದಾರೆ ಮತ್ತು ಅವರ ಈ ಆಟ ನೋಡ್ತಾ ಇರುವ ಮತದಾರರು ದಿಗ್ಭ್ರಮೆಗೊಂಡಿದ್ದಾರೆ. ಧರ್ಮವನ್ನು ಉಳಿಸುತ್ತೇವೆ ಎನ್ನುತ್ತಾ ಬಿಜೆಪಿಗೆ ಮತ ಹಾಕಿದವನು ಈಗ ತಾನು ಆರಿಸಿದ ಪ್ರತಿನಿಧಿ ಎಐಎಂಐಎಂ ಪಕ್ಕದಲ್ಲಿ ಕುಳಿತಿರುವುದನ್ನು ನೋಡಬೇಕಾಗಿದೆ. ಸಂವಿಧಾನವನ್ನು ಉಳಿಸುತ್ತೇನೆ ಎಂದು ಕಾಂಗ್ರೆಸ್ಗೆ ಮತ ಹಾಕಿದವನು ಈಗ ಬಿಜೆಪಿ ನೇತೃತ್ವದ ವಿಕಾಸ್ ಅಘಾಡಿಯಲ್ಲಿ ತಾನು ಆಯ್ಕೆ ಮಾಡಿದ ಪ್ರತಿನಿಧಿ ಸೇರಿರುವುದನ್ನು ನೋಡಬೇಕಾಗಿದೆ. ಪ್ರತಿಯೊಂದು ಪಕ್ಷ ಅಧಿಕಾರಕ್ಕಾಗಿ ತನ್ನ ಎದುರಾಳಿಯ ಜೊತೆಗೆ ಹೋಗಲು ತಯಾರಾದರೆ ಸಿದ್ಧಾಂತ ಸತ್ತು ಹೋಗಿರುತ್ತೆ. ಅಂದರೆ ಇಲ್ಲಿ ಸಿದ್ಧಾಂತ ಹೆಸರಿಗೆ, ಭಾಷಣಕ್ಕೆ, ಚರ್ಚೆಗೆ ಮಾತ್ರ. ಕೊನೆಗೆ ಎಲ್ಲವನ್ನು ನಿರ್ಧರಿಸುವುದು ಅಧಿಕಾರ, ಪ್ರಭಾವ ಮತ್ತು ಹಣಬಲ. ಇಲ್ಲಿ ರಾಜಕಾರಣಿಗಳ ದೃಷ್ಟಿಯಲ್ಲಿ ಮತದಾರರಿಗೆ ಕವಡೆ ಕಾಸಿನ ಕಿಮ್ಮತ್ತು ಈಗ ಉಳಿದಿಲ್ಲ ಎಂಬುದು ಸ್ಪಷ್ಟ. ಈಗ ಅಂಬರ್ನಾಥ್ ಮತ್ತು ಅಕೋಟ್ನಲ್ಲಿನ ಬೆಳವಣಿಗೆಗಳು ಏನನ್ನ ಸೂಚಿಸ್ತವೆ? ಇನ್ನು ಮುಂದೆ ಚತುಷ್ಕೋನ ಸ್ಪರ್ಧೆ ಇಲ್ಲ. 2 ಶಿವಸೇನೆಗಳು, 2 ಎನ್ಸಿಪಿಗಳಿವೆ. ಹಾಗೆಯೇ ಬಿಜೆಪಿ ಮತ್ತು ಕಾಂಗ್ರೆಸ್ ಇದೆ. ಯಾರು ಯಾರೊಂದಿಗೆ ಹೋಗಬಹುದು ಎಂಬುದನ್ನು ಇನ್ನೂ ಊಹಿಸುವುದು ಕಷ್ಟವಾಗಬಹುದು. ಮಿತ್ರ ಪಕ್ಷಗಳನ್ನೇ ಬದಿಗೆ ಇಡುವ ವಿಚಿತ್ರ ರೀತಿಯೊಂದನ್ನು ನೋಡ್ತಾ ಇದ್ದೇವೆ. ಕಾಂಗ್ರೆಸ್ ಅಥವಾ ಎಐಎಂಐಎಂ ಜೊತೆ ಮೈತ್ರಿ ಮಾಡಿಕೊಳ್ಳುವ ಮೂಲಕ ಬಿಜೆಪಿ ಎಲ್ಲಿ ಬೇಕಾದರೂ ತನಗೆ ಬೇಕಿರುವ ಬಲವನ್ನು ಗಳಿಸಲು ಹೋಗಬಹುದು ಎಂದು ಸಾಬೀತಾಗ್ತಾ ಇದೆ. ಈಗ ಪ್ರತಿತಂತ್ರವನ್ನು ಬಿಜೆಪಿಯೇತರ ಪಕ್ಷಗಳು ಕಲಿಯಲು ಪ್ರಾರಂಭಿಸ್ತಾ ಇವೆ. ಅಂಬರ್ನಾಥ್ನಲ್ಲಿನದ್ದೇ ಉದಾಹರಣೆ ನೋಡುವುದಾದರೆ, ಏಕನಾಥ್ ಶಿಂಧೆ ಅವರ ಶಿವಸೇನೆ, ಅಜಿತ್ ಪವಾರ್ ಅವರ ಎನ್ಸಿಪಿ ಮತ್ತು ಒಬ್ಬ ಸ್ವತಂತ್ರ ಅಭ್ಯರ್ಥಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಬಹುಮತ ಮರಳಿ ಪಡೆಯುವ ಮೂಲಕ ಪರಿಸ್ಥಿತಿಯನ್ನು ಬದಲಾಯಿಸುವಲ್ಲಿ ಯಶಸ್ವಿಯಾಯಿತು. ಇದು ಮಹಾರಾಷ್ಟ್ರದಲ್ಲಿ ಯಾವುದೇ ಮೈತ್ರಿ ಶಾಶ್ವತ ಅಲ್ಲ ಎಂಬುದನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ. ಯಾರು ಯಾವಾಗ ಬೇಕಾದರೂ ಶತ್ರುಗಳಾಗಬಹುದು, ಯಾವಾಗ ಬೇಕಾದರೂ ಮಿತ್ರರಾಗಬಹುದು ಎನ್ನುವ ಮಟ್ಟಕ್ಕೆ ಸಿದ್ಧಾಂತ ಮರೆತ ರಾಜಕಾರಣ ಪ್ರಬಲವಾಗ್ತಾ ಇದೆ. ಈ ರಾಜಕಾರಣಿಗಳನ್ನು ನಂಬಿದ ಜನರು ಕೆಟ್ಟರು, ರಾಜಕಾರಣಿಗಳು ಮಾತ್ರ ಅಧಿಕಾರದಲ್ಲಿ ಮೆರೀತಾ ಇದ್ದಾರೆ. ವೀಕ್ಷಕರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ.